ದೀಪದ ಕೆಳಗೆ ಕತ್ತಲೆ ಅಂತಾರಲ್ಲ, ಅದು ಸುಳ್ಳಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಗೃಹಜ್ಯೋತಿ ಯೋಜನೆಯಲ್ಲಿ ಉಚಿತ ವಿದ್ಯುತ್ ಅನ್ನು ನೀಡ್ತಿದೆ. ಆದರೆ ಉಚಿತ ವಿದ್ಯುತ್ ಬಳಸಿದ ಗ್ರಾಹಕರಿಗೆ ಈಗಲೂ ಕೂಡ ಸಾವಿರ ಬಿಲ್ ಬರ್ತಿದೆ. ಯಾಕೆ, ಯಾವ ಗ್ರಾಮದಲ್ಲಿ ಈ ರೀತಿಯಾಗಿ ಆಗಿದೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಗೃಹಜ್ಯೋತಿ ಶಾಕ್, ಸಾವಿರಾರು ರೂಪಾಯಿ ಬಿಲ್, 5,000ದಿಂದ ಹಿಡಿದು 25,000 ರೂಪಾಯಿಯವರೆಗೆ ಬಿಲ್. ಉಚಿತ ವಿದ್ಯುತ್ ಬಳಸುತ್ತಿದ್ದ ಗ್ರಾಮಸ್ಥರಿಗೆ ಶಾಕ್. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಜ್ಯೋತಿ ಯೋಜನೆಯಡಿ ರಾಜ್ಯದ ಎಲ್ಲಾ ಮನೆಗಳಿಗೆ ಉಚಿತ ವಿದ್ಯುತ್ ನೀಡುತ್ತಿದೆ. ಇನ್ನು ಇದಕ್ಕೆ ಒಂದು ನಿಯಮ ಕೂಡ ಮಾಡಿದೆ. ಗ್ರಾಹಕ ತಾವು ಬಳಸುತ್ತಿರುವ ಯೂನಿಟ್ಗಿಂತ 10 ಯೂನಿಟ್ ಹೆಚ್ಚು ಬಳಸಿದ್ರೆ ಅದಕ್ಕೆ ಬಿಲ್ ಇರಲ್ಲ. ಅದಕ್ಕಿಂತ ಹೆಚ್ಚು ಬಳಸಿದ್ರೆ ಗ್ರಾಹಕ ತಾನು ಬಳಸಿದ ಹೆಚ್ಚಿನ ವಿದ್ಯುತ್ ಬಿಲ್ ತುಂಬಲೇಬೇಕು. ಇದು 2 ವರ್ಷಗಳಿಂದ ನಡೆದು ಬಂದ ನಿಯಮ. ಆದ್ರೆ ಧಾರವಾಡ ತಾಲೂಕಿನ ಹಳ್ಳಿಗೇರಿ ಗ್ರಾಮದ ಮನೆಗಳಿಗೆ ಈಗ 5,000ದಿಂದ ಹಿಡಿದು 25,000ವರೆಗೆ ಬಿಲ್ ಬಂದಿದೆ. ಇದು ಹೆಸ್ಕಾಂ ಸಿಬ್ಬಂದಿಯ ಎಡವಟ್ಟೋ ಅಥವಾ ಗ್ರಾಹಕರು ಬಿಲ್ ತುಂಬದೇ ಇರುವ ಸಮಸ್ಯೆಯೋ ಗೊತ್ತಿಲ್ಲ. ಆದ್ರೆ 2 ವರ್ಷಗಳಿಂದ ಉಚಿತ ವಿದ್ಯುತ್ ಬಳಸುತ್ತಿದ್ದ ಈ ಗ್ರಾಮದ ಜನರಿಗೆ ಈಗ ಇದು ಶಾಕ್ ಕೊಟ್ಟಿದೆ. ಸಾಮಾನ್ಯವಾಗಿ ವಿದ್ಯುತ್ ಉಚಿತ ಇದ್ದರೂ ಮನೆಗೆ ಬಿಲ್ ಕೊಡಲೇಬೇಕು. ಅದು 0 ಇದ್ರೆ 0 ಅಂತ ಬರುತ್ತೆ. ಹೆಚ್ಚು ವಿದ್ಯುತ್ ಬಳಕೆ ಮಾಡಿದ್ರೆ ಅದರಷ್ಟೇ ಬಿಲ್ ಬರುತ್ತೆ. ಈ ಗ್ರಾಮದ ಜನರಿಗೆ ಹೆಸ್ಕಾಂ ಸಿಬ್ಬಂದಿ 2 ವರ್ಷಗಳಿಂದ ಬಿಲ್ಲೇ ಕೊಟ್ಟಿಲ್ಲ. ವಿಜಯ ಕಾಳೆ ಎಂಬ ಹೆಸ್ಕಾಂ ಸಿಬ್ಬಂದಿ 2 ವರ್ಷಗಳಿಂದ ಗ್ರಾಮದ ಜನರಿಗೆ ಬಿಲ್ ಕೊಡದೆ ಮನೆಯಲ್ಲೇ ಕುಳಿತಿದ್ದಾನೆ. ಆದರೆ ಈತ ಕೆಲಸ ಮಾಡುತ್ತಿಲ್ಲ ಎಂದು ತಿಳಿದಾಗ ಇವನನ್ನ ಬದಲು ಮಾಡಿದ್ದಾರೆ. ಈಗ ಬಂದ ಮತ್ತೊಬ್ಬ ಸಿಬ್ಬಂದಿ ಗ್ರಾಮದ ಜನರಿಗೆ ಬಿಲ್ ಕೊಟ್ಟಿದ್ದನ್ನ ನೋಡಿ ಇಡೀ ಗ್ರಾಮ ಶಾಕ್ ಆಗಿದೆ. ಅಲ್ಲದೆ ಯಾರೂ ಬಿಲ್ ತೆಗೆದುಕೊಳ್ಳಲು ಮುಂದೆ ಬರುತ್ತಿಲ್ಲ. ಕೆಬಿ ಸೆಕ್ಷನ್ ಇದ್ದಿದ್ದಿಲ್ಲ ರೀ, ನಿಗದಿದ್ರಿ. ಈ ಪಂಚಾಯತಿಗೆ ಒಬ್ಬರು ಬಿಲ್ ಕಲೆಕ್ಟರ್ ಅಂತ ಅದಾರ್ರಿ, ಯಾರ್ರೀ ಬಿಲ್ ಪೇಡ್ ಮಾಡ್ಕೊಳ್ಳೋರಿ, ವಿಜಯ್ ಕುಮಾರ್ ಕಾಳೆ ಅಂತ ಹೇಳ್ರಿ. ಅವ್ರದ ವ್ಯವಹಾರ ರೀ ಇದು. ಮೇಲಾಧಿಕಾರಿಗಳದ್ದು ಯಾರ್ದು ತಪ್ಪಿಲ್ಲ. ಈಗ ಅವನ ಕಡೆನ ನಾವು 283 ರೂಪಾಯಿ ಕಟ್ಟೇವ್ರಿ. ಇದರ ಮೈನಸ್ ಆಗ್ಬೇಕಿಲ್ರಿ. ಹೆಚ್ಚುವರಿ 2,400 ಚಿಲ್ಲರ ಬಂದತ್ರಿ. ಸರಾಸರಿ ಹೇಳ್ಬೇಕಂದ್ರೆ ಎಲ್ಲಾರ್ದು ರೀ 0 ಬ್ಯಾಲೆನ್ಸ್ ಅಂತ ಹೇಳಿಬಿಟ್ಟಾರ್ರಿ. ಈಗ ಅವರು ಹೆಚ್ಚಿನ ಯೂನಿಟ್ ಕೊಟ್ಟಿದ್ರೆ ಮಾತು ಮುಗಿತಿದ್ರಿ. ಅವ ಅಲ್ಲೇ ಕುಂಡಿರ್ತಾನ್ರಿ. ಡೋರ್ ಲಾಕ್, DL ಡೋರ್ ಲಾಕ್ ಎದ್ರ ಸಂಬಂಧ ಮಾಡತಾನ್ರಿ ಅವ ಗೊತ್ತಿಲ್ರಿ. ಇನ್ನು ಇದು ಕೇವಲ ಒಂದೇ ಗ್ರಾಮದ ಸಮಸ್ಯೆ ಅಲ್ಲ. ಈ ಹಳ್ಳಿಗೇರಿ ಗ್ರಾಮ ವ್ಯಾಪ್ತಿಗೆ ಬರುವ ಹೊಲ್ತಿಕೋಟಿ, ಅಂಬ್ಲಿಕೊಪ್ಪ, TR ನಗರ ಸೇರಿ 5 ಗ್ರಾಮದ ಜನರ ಬಿಲ್ ಈ ರೀತಿಯಾಗಿದೆ. ಕೆಲವರು ಈ ವಿಜಯ ಕಾಳೆ ಎಂಬ ಹೆಸ್ಕಾಂ ಸಿಬ್ಬಂದಿ ಬಳಿ ಬಿಲ್ ಹಣ ಕೂಡ ತುಂಬಿದ್ರಂತೆ. ಆದ್ರೆ ಆತ ಕಚೇರಿಗೆ ತುಂಬೇ ಇಲ್ಲ. ಪ್ರತಿ ತಿಂಗಳು ಬಂದಾಗ ಹಣ ಪಡೆದು ಮನೆಗೆ ಹೋಗಿದ್ದಾನೆ. ಈಗ ಗ್ರಾಮದ ಜನರು ಹಣ ಕೊಟ್ಟ ಬಗ್ಗೆ ಕೂಡ ಹೇಳುತ್ತಿದ್ದಾರೆ. ಅಲ್ಲದೆ ಆತ ಕೊಟ್ಟ ರಶೀದಿ ಕೂಡ ಇದೆ. ಆದ್ರೆ ಈಗ ಅದು ವಿದ್ಯುತ್ ಬಿಲ್ಲಲ್ಲಿ ಕಡಿಮೆಯಾಗಿ ಬಂದೇ ಇಲ್ಲ. ಅದಕ್ಕಾಗಿ ಜನರು ಹೆಸ್ಕಾಂ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಅದನ್ನ ಸರಿ ಮಾಡಿಕೊಡಲಿ ಎಂದು ಒತ್ತಾಯ ಮಾಡಿದ್ದಾರೆ. ಅದು ಯೂನಿಟ್ ಹೆಚ್ಚಾಗಿದ್ದು ನಿಮಗೆ ಹೆಚ್ಚಿನ ಪಗಾರ ಕೊಡ್ರಿ ಅಂತ ಹೇಳಿದ್ರೆ ಕಟ್ಟಿದ್ದು ಅಲ್ಲದ. ಈಗ ಮತ್ತೆ ಯೂನಿಟ್ ಹೆಚ್ಚೈತಿ ಮತ್ತೆ ಅವರು ಕಟ್ಟಿಲ್ಲ, ರೊಕ್ಕ ಮತ್ತೆ ಕಟ್ರಿ ಅಂತ ಹೇಳಕತ್ತಾರ. ಆ ಕಾಳೆ ಅಂತ ಅವ್ರ ಕೈಯಾಗ ನಾವು ದುಡ್ಡು ಮುಟ್ಟಿಸಿದ್ದೈತಿ. ಆ ತಿಂಗಳು ಕಟ್ಟೇವಿ, ಈ ತಿಂಗಳು ಕಟ್ಟಬೇಕಾಗಿತ್ತು ಅಂತ ತಿಳ್ಕೊರಿ, ಬಂದಿಲ್ಲ. ಈಗ ಹೆಚ್ಚಿನ ಯೂನಿಟ್ ಸುಟ್ಟಿದ್ದೈತಿ, ಅವ್ನು ಕಟ್ಟಿಲ್ಲ ಬಿಲ್ಲು, ನೀವು ಕಟ್ರಿ ಅಂತ ನಮಗ ಸಮಸ್ಯೆ ಮಾಡಕತ್ತಾರ. ಈಗ ಅದಕ್ಕೆ ಗೌರ್ಮೆಂಟ್ ಸವಾಲು ಮಾಡ್ಬೇಕಂತ ನಾವು ಮಾಡೇವ್ರಿ. ಏನಂತ ಮತ್ತೆ ಇದು ಇಲ್ಲೇ ನಾವು ಸುಡ್ತಕ್ಕಂಥದಕ್ಕೆ ನಿಮ್ಮದು ಫ್ರೀ ಅಂತ ಅಂದರು. ಫ್ರೀ ಅಂದಿದ್ದು ಹೋಗಿ ಮತ್ತೆ ಈಗ ಹೆಚ್ಚಿನ ಯಾಕೆ ಬಂತಿ ಅಂತ ನಾವು ವಿಚಾರ ತಗೊಳ್ಬೇಕಾಗಿತ್ತು. ಫ್ರೀ ಮಾಡಿದ್ರಿ ಗೌರ್ಮೆಂಟ್ ಸರ್. ಅವಾಗ ಬಿಲ್ ಕಟ್ಟಿವಿ, ನಾವು ಪೂರ್ತಿ ನಮ್ಮ ಕ್ಲೋಸ್ ಮಾಡೇವಿ. ಆ ನಂತರ ಇವ ಪ್ರತಿ ತಿಂಗಳು ಬರಾವ ಬಂದ ಏನ್ ನಮ್ಗೆ ಬಿಲ್ ಬಂದಾವನ್ರಿ ಅಂತ ಹೆಚ್ಚುವರಿ ಎಲ್ಲ ನೀವು 0 ಬ್ಯಾಲೆನ್ಸ್ ಅದ ಅನ್ಕೊಂತ ಬಂದ್ಬಿಟ್ಟಾನ. ಇಲ್ಲಿ ಮಟಾನು ಬಿಲ್ಲ ಕೊಟ್ಟಿಲ್ಲ. ಈಗ ಇವ್ರಿ ಅಂತಾರಿ ಮೊನ್ನೆ ಬಂದ, ಇಲ್ಲ ನಿಮ್ದು ಈಗಿನ 0 ಈಗಿಂದ ಏನು ಅಲ್ಲ ಇದು. ಮೊದಲು ನೀವೇನು ಏನು ಫ್ರೀ ಆಗಿಂದ ಮೊದಲು ಏನು ಕೊಟ್ಟರಲ್ಲ ಬಿಲ್, ಆವಾಗ ನಿಮ್ದು 100 ಯೂನಿಟ್ ಆಗೈತಿ. ಅವಾಗ 50 ಯೂನಿಟ್ ಅಷ್ಟೇ ಬಿಲ್ ಕೊಟ್ಟಾನ. 50 ಯೂನಿಟ್ ಬಾಕಿ ಇಟ್ಕೊಂಡು ಬಂದಾನ. ಈಗ 1000 ಯೂನಿಟ್ ಆಗೈತಿ. ಅದಕ್ಕೆ ಈಗ ನಿಮ್ದು 9,500 ಬಂದೈತಿ ಅಂತ ಅವ್ರು ಅಂತಾರೆ. ನಮಗೆ ಒಬ್ಬೊಬ್ಬರದ್ದು 25,000 ಮಟ ಬಂದ್ರಿ. ಒಟ್ಟಿನಲ್ಲಿ ಗೃಹಜ್ಯೋತಿ ಉಚಿತ ಇದೆ ಎಂದು ಹೆಚ್ಚಿನ ವಿದ್ಯುತ್ ಬಳಸಿದ ಜನರಿಗೆ ಬಿಲ್ ಕೊಡದೆ ಕತ್ತಲಿನಲ್ಲಿಟ್ಟ ಹೆಸ್ಕಾಂ ಸಿಬ್ಬಂದಿಯ ಈ ಕೆಲಸಕ್ಕೆ ಗ್ರಾಮದ ಜನರು ಶಾಕ್ ಆಗಿದ್ದಾರೆ. ಸದ್ಯ ಅಧಿಕಾರಿಗಳು ಇದನ್ನ ಹೇಗೆ ಸರಿ ಮಾಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಹನುಮಂತ ಜೊತೆ ಜಾವಿದ್ ಅಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.